ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ಒಳಗೆ ನೋಡ್ರಿ ನಾನು ಅಪೇಕ್ಷನ ಮದುವೆಯ ಪಾರ್ಟ್ 2 ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ. ಮತ್ತು ಇದು ಅಪೇಕ್ಷನ ಮದ್ವೆ ಲಾಸ್ಟ್ ವಿಡಿಯೋ ನೋಡ್ರಿ. ಇದ್ರೊಳಗೆ ಯಾವ ರೀತಿಯಾಗಿ ಮುಹೂರ್ತ ಆಗ್ತದ, ಆಮೇಲೆ ಮದುವೆಗೆ ಯಾರ್ಯಾರು ಬಂದಿದ್ರು ಅನ್ನೋದನ್ನು ಎಲ್ಲನೂ ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ. ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಸೊ ಬರೀ ಯಾವ ರೀತಿಯಾಗಿ ಮುಹೂರ್ತ ಆಗ್ತದ, ಆಮೇಲೆ ಯಾರ್ಯಾರು ಬಂದಿದ್ರು ಅನ್ನೋದನ್ನು ಎಲ್ಲನೂ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ರಿ ಇವಾಗ ಮದುಮಕ್ಕಳಿಗೆ ಇಬ್ಬರಿಗೂ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳಕತ್ತಾರ ಸ್ಟೇಜ್ ಮೇಲೆ. ಸೊ ವೆಲ್ಕಮ್ ಮಾಡ್ಕೊಂಡಿಂದ ಮತ್ತೊಮ್ಮೆ ಮುಹೂರ್ತ ಇರ್ತದೆ 12 ಗಂಟೆ ನಂತರ. ಮಂದಿನೂ ನೋಡ್ಬೋದು ನೀವು ಎಷ್ಟು ಫುಲ್ ಗದ್ದಲ ಐತೆ ಅಂತೇಳಿ. ಕಾರಲ್ಲೇ ಅಂತೂ ಫುಲ್ ಆಗೈತೆ ನೋಡ್ರಿ. ಮತ್ತು ಮದ್ವೆನೂ ಅಷ್ಟೇ ಗ್ರ್ಯಾಂಡಾಗಿ ನಡೆದದಂತ ಹೇಳ್ಬೋದು. ಡೆಕೋರೇಷನ್ನು ಅಷ್ಟೇ. ನಿಮಗೆಲ್ಲ ಇಷ್ಟು ದಿನ ಎಲ್ಲನೂ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿನಿ. ಐ ಹೋಪ್ ಎಲ್ಲರೂ ಈ ವಿಡಿಯೋಸ್ನ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ.
ಫ್ರೆಂಡ್ಸ್ ನೋಡ್ರಿ, ಇವಾಗ ಅಕ್ಕಿ ಕಾಳು ಬಿದ್ದು ನಾವು ಇಷ್ಟೊತ್ತಿಲ್ಲೇ ಸ್ಟೇಜ್ ಮೇಲೆ ಇದ್ವಿ. ಅಕ್ಕಿ ಕಾಳು ಬೀಳೋದಾಗನ ಕೆಳಗಡೆ ಹೋದ್ವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತಿದ್ರು, ಸೊ ಅಲ್ಲೇ ಹೋಗಿ ಕುಂತೀವಿ. ನೆಕ್ಸ್ಟ್ ನೋಡ್ರಿ, ಇವಾಗ ಮದುಮಕ್ಕಳಿಗೆ ಇಬ್ಬರಿಗೂ ಬಂದವ್ರು ಎಲ್ಲರೂ ವಿಶ್ ಮಾಡಿ ಫೋಟೋದದು ತೆಗೆಸ್ಕೊಳಕತ್ತಾರ. ಮತ್ತು ಇನ್ನೊಂದು ಹ್ಯಾಪಿ ಮೂಮೆಂಟ್ ಏನಪ್ಪ ಅಂದ್ರೆ, ಈ ಮದ್ವೆಗೆ ನೋಡ್ರಿ, ಅಪೇಕ್ಷನ್ ಮದ್ವೆಗೆ ನಮ್ಮ ಬಿಜಾಪುರ MLA ಆದಂಥ ಬಸವನಗೌಡ ಯತ್ನಾಳ್ ಸಾಹೇಬರು ಬಂದಿದ್ರು ನೋಡ್ರಿ. ನಮಗೂ ಎಲ್ಲರಿಗೂ ನೋಡಿ ಭಾಳ ಖುಷಿ ಆಯಿತು. ನೀವು ಆ ವಿಡಿಯೋ ನೋಡ್ಬೇಕಂದ್ರೆ ಸ್ಕಿಪ್ ಮಾಡಲಾರ್ದು ನೋಡ್ರಿ. ಐ ಹೋಪ್ ನಿಮಗೂ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ಬಹುದು ಅಂತ ಅನ್ಕೋತೀನಿ. ನೋಡ್ರಿ, ಇಲ್ಲಿ ನಮ್ಮ ಬಿಜಾಪುರ MLA ಯತ್ನಾಳ್ ಸಾಹೇಬ್ರು ಹೊಂಟಾರ ನೋಡ್ರಿ ಮ್ಯಾಗ. ನಾ ಅಲ್ಲೇ ಕೆಳಗಡೆ ಕುಂತಿದ್ದೆ ಅಂತೇಳಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ. ಈಗ ಅವರು ಮ್ಯಾಗ ಹೋಗಿ ಇಬ್ರಿಗೂ ವಿಶ್ ಮಾಡಕ್ಕೆ ಹೊಂಟಾರ. ಅಲ್ಲಿ ಸ್ಟೇಜ್ ಮ್ಯಾಗ ಎಲ್ಲರೂ ಬಂದವರೆಲ್ಲ ಹೋಗಿ ಫೋಟೋ ತೆಗೆಸ್ಕೊಂಡು ಬರತ್ತಿದ್ರು. ನಾವು ಹಾಗೆ ಹೋಗಿ ಒಂದೆರಡು ಫೋಟೋ ತೆಗೆಸ್ಕೊಂಬಂದ್ವಿ. ಇವಾಗ ನೋಡ್ರಿ, ಇಲ್ಲಿ ಕೆಳಗಡೆ ಎಲ್ಲ ಮಂದಿ ಅಂತೂ ಖಾಲಿ ಆಗ್ಯಾರ. ನಾವು ಒಂದಿಷ್ಟು ಜನ ಅದೀವಿ. ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಕುಂತೀವಿ ನೋಡ್ರಿ, ಮಾತಾಡ್ಕೋತ ಕೂತಿದ್ವಿ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ.
ಫ್ರೆಂಡ್ಸ್ ನೋಡ್ರಿ ಸಾಯಂಕಾಲ ಟೈಮ್ ನೋಡ್ರಿ ಇದು ಇಷ್ಟೊತ್ತು ಎಲ್ಲರೂ ಮಂದಿ ಬಂದವ್ರನ್ನೂ ಹೋದ್ರು, ನಾವೆಲ್ಲರೂ ಊಟ ಮಾಡಿದ್ವಿ. ಆಮೇಲೆ ಮದುಮಕ್ಕಳನ್ನೂ ಊಟ ಮಾಡಿದ್ರು. ಇವಾಗ ನೋಡ್ರಿ ಲಾಸ್ಟ್ ಎಲ್ಲರೂ ಫೋಟೋ ತೆಗೆಸ್ಕೊಳಕತ್ತೀವಿ. ಅಷ್ಟರು ಅದಾರ ನೋಡ್ರಿ ಇದ್ರೊಳಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅದಾರ. ಆಲ್ಮೋಸ್ಟ್ ನಾವು ಇದ್ವಿ ನೋಡ್ರಿ ಲಾಸ್ಟ್ ತನಕ 6:30 ತನಕನೂ ಇದ್ವಿ. ಅಲ್ಲಿ ಮದುಮಗಳಿಗೆ ಕಳಿಸಿ ಹೋಗ್ಬೇಕಂತ ಹೇಳಿ ಕುಂತಿದ್ವಿ ನಾವು ಎಲ್ಲರೂ, ಮಂದಿ ಎಲ್ಲರೂ. ಸೊ ನೋಡ್ರಿ ಇದೆಲ್ಲ ಫ್ಯಾಮಿಲಿ ಫೋಟೋ ಶೂಟ್ ನಡೆದದ ಇವಾಗ. ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲಿ ಮದುವೆ ಎಲ್ಲ ಮುಗೀತು. ಇವಾಗ ಸಾಯಂಕಾಲ 5:30 6 ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ. ಅಂದರೂ ನಾವೆಲ್ಲರೂ ಇಲ್ಲೇ ಇದ್ವಿ. ಅಪೇಕ್ಷಾಗ ಗಂಡನ ಮನೆಗೆ ಕಳಿಸಿ ಹೋಗ್ಬೇಕಂತ ಹೇಳಿ ಎಲ್ಲರೂ ನಿಂತಿದ್ವಿ. ಅಲ್ಲಿ ನೋಡ್ರಿ ಮದುಮಗಳಿಗೇನು ಸುಡ್ಗಿ ಸಾಮಾನೆಲ್ಲ ಕೊಟ್ಟಿರ್ತಾರೆ ನೋಡ್ರಿ, ಅವೆಲ್ಲನೂ ಗಾಡಿ ಒಳಗೆ ಹಾಕಕತ್ತಾರ. ಆಮೇಲೆ ಡೆಕೋರೇಷನ್ನು ಎಲ್ಲನೂ ತೆಗಿಯಾಕತ್ತಾರ. ಸೊ ಫೈನಲಿ ಮದ್ವೆ ಈ ರೀತಿಯಾಗಿ ನಡೀತು. ಫುಲ್ ಮಸ್ತ್ ಮಜಾ ಮಾಡಿದ್ವಿ ನೋಡ್ರಿ. ನಾವಂತರೂ ಮದ್ವೆ ಒಳಗೆ ಭಾಳ ಚಂದ ಗ್ರ್ಯಾಂಡಾಗಿ ಮದ್ವೆ ನಡೀತು, ಅಪೇಕ್ಷನ್ ಮದ್ವೆ ಅಂತ ಹೇಳ್ಬೋದು. ಸೊ ಇದು ಲಾಸ್ಟ್ ವಿಡಿಯೋ ಬೇರೆ ಅಪೇಕ್ಷನ್ ಮದ್ವೆದು. ಐ ಹೋಪ್ ಎಲ್ಲರೂ ವಿಡಿಯೋನ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ. ಸೊ ನೋಡ್ರಿ ಇಷ್ಟಾಗ ನಾ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಹೊಸದಾಗಿ ನೋಡಕತ್ತವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.